5.5 ವರ್ಷಗಳು. ಒಂದು ಮಗುವಿನ ಬಾಲ್ಯ ಕಳೆದು ಹೋಗೋಕೆ ಇಷ್ಟು ಸಮಯ ಸಾಕು. ಒಬ್ಬ ತಂದೆ ತನ್ನ ಮಕ್ಕಳ ನಗು, ಅಳು ಮತ್ತು ಬೆಳವಣಿಗೆಯನ್ನ ನೋಡೋಕಾಗದೆ ಜೈಲಿನ ಕತ್ತಲ ಕೋಣೆಯಲ್ಲಿ ಕೊಳೆಯೋಕೆ ಇಷ್ಟು ಸಮಯ ಸಾಕು. ವಿಚಾರಣೆಗೆ ಇಲ್ಲದೆ ಕೇವಲ ಆರೋಪದ ಮೇಲೆ 5.5 ವರ್ಷಗಳ ಕಾಲ ವ್ಯಕ್ತಿಯೊಬ್ಬನನ್ನ ಜೈಲಿನಲ್ಲಿ ಕೊಳಿಸೋದು ಯಾವ ರೀತಿಯ ಪ್ರಜಾಪ್ರಭುತ್ವ? ನನ್ನ ನ್ಯಾಯಕ್ಕಾಗಿನ ಕಾಯುವಿಕೆ ಯಾವಾಗ ಕೊನೆಗೊಳ್ಳುತ್ತೆ ಅನ್ನೋ ತಿಹಾರ್ ಜೈಲಿನಿಂದ ಬರೆಯಲಾದ ಪತ್ರದಲ್ಲಿನ ಆ ಪ್ರಶ್ನೆ ಕೇವಲ ತಸ್ಲೀಂ ಅಹಮದ್ ಅವರದ್ದಲ್ಲ, ಅದು ಕುಸಿತಾ ಇರುವ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಮುಂದಿರುವ ಯಕ್ಷ ಪ್ರಶ್ನೆ. ದೆಹಲಿ ಗಲಭೆ ಪ್ರಕರಣದಲ್ಲಿ ಉಮರ್ ಖಾಲಿದ್ ಅಥವಾ ಶಾರ್ಜಿಲ್ ಇಮಾಮ್ ಅವರ ಹೆಸರುಗಳು ನಮಗೆ ಚಿರಪರಿಚಿತ. ಆದರೆ ಮಾಧ್ಯಮಗಳ ಶೀರ್ಷಿಕೆಗಳಿಂದ ಮತ್ತು ಸಾರ್ವಜನಿಕ ಸ್ಮೃತಿಯಿಂದ ಮರೆಯಾಗಿರುವ ತಸ್ಲೀಂ ಅಹಮದ್ ಅವರಂತಹ ಸಾಮಾನ್ಯರ ಕಥೆಗಳು ವ್ಯವಸ್ಥೆಯ ಕ್ರೌರ್ಯವನ್ನ ಇನ್ನೂ ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತೆ. ದೆಹಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ ಅಂದ್ರೆ ಯುಎಪಿಎ ಅಡಿಯಲ್ಲಿ ಬಂಧಿತರಾಗಿರುವ 45 ವರ್ಷದ ತಸ್ಲೀಂ ಅಹಮದ್ ಕಳೆದ 5.5 ವರ್ಷಗಳಿಂದ ವಿಚಾರಣೆ ಇಲ್ಲದೆ ಜೈಲುವಾಸವನ್ನ ಅನುಭವಿಸ್ತಾ ಇದ್ದಾರೆ. 2020ರ ಏಪ್ರಿಲ್ನಲ್ಲಿ ಮೊದಲು ಬಂಧನಕ್ಕೊಳಗಾದ ಅವರು ನಂತರ ಯುಎಪಿಎ ಅಡಿಯಲ್ಲಿ ಜೂನ್ 2020ರಲ್ಲಿ ಮರು ಬಂಧನಕ್ಕೊಳಗಾದ್ರು. ಅಂದಿನಿಂದ ಇಂದಿನವರೆಗೂ ಅವರು ಜೈಲಲ್ಲೇ ಇದ್ದಾರೆ. ಇತ್ತೀಚೆಗೆ ಅಂದ್ರೆ 2025ರ ಸೆಪ್ಟೆಂಬರ್ 2ರಂದು ದೆಹಲಿ ಹೈಕೋರ್ಟ್ ತಸ್ಲೀಂ ಸೇರಿದಂತೆ ಇತರರ ಜಾಮೀನು ಅರ್ಜಿಯನ್ನ ಕೇವಲ ಒಂದೇ ಒಂದು ಪದದಲ್ಲಿ ವಜಾಗೊಳಿಸಲಾಗಿದೆ ಅಂತ ತೀರ್ಪು ನೀಡಿತು. ಇದೇ ನ್ಯಾಯಾಧೀಶರು ವಿಚಾರಣೆಯ ವೇಳೆ 5 ವರ್ಷ ಕಳೆದಿದೆ, ಒಬ್ಬ ವ್ಯಕ್ತಿಯನ್ನ ಎಷ್ಟು ಕಾಲ ಒಳಗಿಡ್ತೀರಿ ಅಂತ ಪೊಲೀಸರನ್ನ ಪ್ರಶ್ನೆ ಮಾಡಿದ್ರು. ಆದ್ರೆ ಅಂತಿಮ ತೀರ್ಪಿನಲ್ಲಿ ಆ ಮಾನವೀಯ ಕಳಕಳಿ ಕಾಣೆಯಾಗಿತ್ತು. ತಸ್ಲೀಂ ಅಹಮದ್ ಅವರು ಜೈಲಿನಿಂದ ಬರೆದ ಪತ್ರಗಳು ಮತ್ತು ಕವಿತೆಗಳು ಕೇವಲ ಸಾಹಿತ್ಯವಲ್ಲ, ಅವು ಪ್ರಭುತ್ವದ ದೌರ್ಜನ್ಯಕ್ಕೆ ಹಿಡಿದ ಕನ್ನಡಿ. ನಮ್ಮ ಮೇಲೆಯೇ ದೌರ್ಜನ್ಯ ಎಸಗಲಾಗ್ತಿದೆ ಮತ್ತು ನಮ್ಮನ್ನೇ ಅಪರಾಧಿಗಳು ಅಂತ ಬಿಂಬಿಸಲಾಗ್ತಿದೆ ಅಂತ ತಸ್ಲೀಂ ತಮ್ಮ ಕವಿತೆಯೊಂದರಲ್ಲಿ ಬರೀತಾರೆ. ಇದು ಇಂದಿನ ಭಾರತದ ವಾಸ್ತವ ಸ್ಥಿತಿ. ಅಲ್ಪಸಂಖ್ಯಾತರು ಅಥವಾ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸೋರು ಹಿಂಸಾಚಾರಕ್ಕೆ ತುತ್ತಾದಾಗ ವ್ಯವಸ್ಥೆ ಸಂತ್ರಸ್ತರನ್ನೇ ಆರೋಪಿಗಳನ್ನಾಗಿ ಮಾಡಿ ಜೈಲಿಗೆ ತಳ್ಳತ್ತೆ ಅನ್ನೋದಕ್ಕೆ ತಸ್ಲೀಂ ಅವರ ಮಾತುಗಳೇ ಸಾಕ್ಷಿ. ಅವರು ಗಲಭೆಕೋರರಲ್ಲ, ಬದಲಿಗೆ ಅನ್ಯಾಯದ ವಿರುದ್ಧ ದನಿ ಎತ್ತಿದವರು ಅನ್ನೋದು ಅವರ ವಾದ. ಆದರೆ ಆ ದನಿಯನ್ನ ಯುಎಪಿಎ ಎಂಬ ಅಸ್ತ್ರದಿಂದ ಹತ್ತಿಕ್ಕಲಾಗಿದೆ. ತಸ್ಲೀಂ ಅವರ ಪತ್ನಿ ಫಹಮಿದಾ ಖಾತೂನ್ ಅವರು ಅನುಭವಿಸುತ್ತಿರುವ ಯಾತನೆ ಅಷ್ಟಿಷ್ಟಲ್ಲ. ಗಂಡ ಜೈಲಿನಲ್ಲಿದ್ದಾರೆ ಅನ್ನೋ ವಿಷಯವನ್ನ ಸಮಾಜಕ್ಕೆ, ಅಕ್ಕಪಕ್ಕದವರಿಗೆ ಮತ್ತು ಮಕ್ಕಳ ಶಾಲೆಗೆ ತಿಳಿಸೋಕೆ ಭಯಪಡುವ ಪರಿಸ್ಥಿತಿ ಅವರದ್ದು. ಮಗನ ಶಾಲಾ ದಾಖಲಾತಿಗಾಗಿ ತಂದೆಯ ಸಹಿ ಬೇಕು ಅಂದಾಗ ಅವರು ಜಾಮೀನು ಕೋರಿ ಸಲ್ಲಿಸಿದ ಅರ್ಜಿಯೂ ತಿರಸ್ಕೃತವಾಯಿತು. ಒಬ್ಬ ತಾಯಿಯೂ ಆಗಿ ತಂದೆಯೂ ಆಗಿ ಮಕ್ಕಳನ್ನ ನೋಡ್ಕೋ ಅಂತ ತಸ್ಲೀಂ ಜೈಲಿನಿಂದ ಬರೆದ ಸಾಲುಗಳು ವ್ಯವಸ್ಥೆ ಒಂದು ಕುಟುಂಬವನ್ನ ಹೇಗೆ ಛಿದ್ರಗೊಳಿಸುತ್ತೆ ಅನ್ನೋದನ್ನ ತೋರಿಸುತ್ತೆ. ಇದು ಒಂದು ಜೀವಮಾನದಂತೆ ಭಾಸವಾಗ್ತಿದೆ ಅಂತ ತಸ್ಲೀಂ ಬರೀತಾರೆ. 5 ವರ್ಷಗಳು ಅಂತಂದ್ರೆ ಒಂದು ಮಗುವಿನ ಶಾಲಾ ವಿದ್ಯಾಭ್ಯಾಸದ ಅರ್ಧ ಭಾಗ. ತಸ್ಲೀಂ ಜೈಲಿಗೆ ಹೋದಾಗ 4 ವರ್ಷದವಳಾಗಿದ್ದ ಮಗಳು ಸಾರಾ ಈಗ 10 ವರ್ಷದವಳು. ಅವಳು ಅಬ್ಬು ಯಾವಾಗ ಬರ್ತಾರೆ ಅಂತ ಕೇಳುವ ಪ್ರಶ್ನೆಗೆ ಉತ್ತರ ನೀಡುವ ನೈತಿಕತೆ ನಮ್ಮ ನ್ಯಾಯಾಂಗಕ್ಕಿದೆಯಾ? ಪ್ರಕ್ರಿಯೆನೇ ಶಿಕ್ಷೆ ಎಂಬ ಮಾತು ಯುಎಪಿಎ ಪ್ರಕರಣಗಳಲ್ಲಿ ಅಕ್ಷರಶಃ ಸತ್ಯವಾಗಿದೆ. ತಸ್ಲೀಂ ಅಹಮದ್ ಅವರ ಪ್ರಕರಣ ಭಾರತದ ಪ್ರಜಾಪ್ರಭುತ್ವ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಗಂಭೀರ ಪ್ರಶ್ನೆಗಳನ್ನ ಎತ್ತುತ್ತೆ. ಉಮರ್ ಖಾಲಿದ್ ಅಂತಹ ಪ್ರಖ್ಯಾತ ಹೋರಾಟಗಾರರ ಬಗ್ಗೆ ಮಾಧ್ಯಮಗಳು ಆಗಾಗ ಬರೆಯುತ್ತೆ. ಆದರೆ ತಸ್ಲೀಂ ಅಹಮದ್ ಅವರಂತಹ ಸಾಮಾನ್ಯರು ಯಾರ ಬೆಂಬಲವೂ ಇಲ್ಲದೆ, ಹಣಕಾಸಿನ ಬಲವಿಲ್ಲದೆ ಜೈಲಿನಲ್ಲಿ ಕುಳಿತಿದ್ದಾರೆ. ಇವರ ದನಿ ಕೇಳೋರು ಯಾರು? ಇವರು ಮರೆಯಾದ ಖೈದಿಗಳು. ಇವರ ಮೌನ ರೋದನ ನಮ್ಮ ನಾಗರಿಕ ಸಮಾಜದ ಸೋಲನ್ನ ಸೂಚಿಸುತ್ತೆ. ವಿಚಾರಣೆಯೇ ಇಲ್ಲದೆ ವರ್ಷಗಟ್ಟಲೆ ಜೈಲಿನಲ್ಲಿಡೋಕೆ ಅವಕಾಶ ನೀಡುವ ಯುಎಪಿಎ ಕಾಯ್ದೆ ಬ್ರಿಟಿಷರ ಕಾಲದ ರೌಲತ್ ಕಾಯ್ದೆಗಿಂತ ಭಿನ್ನವೇನಲ್ಲ. ಜಾಮೀನ್ ಸಿಗೋದೇ ಅಸಾಧ್ಯ ಅನ್ನುವಂತಹ ಕಠಿಣ ನಿಯಮಗಳನ್ನ ರೂಪಿಸಿ ಸರ್ಕಾರ ಭಿನ್ನಮತೀಯರನ್ನ ಹತ್ತಿಕ್ಕಲು ಇದನ್ನ ಬಳಸ್ತಿದೆ. ತಸ್ಲೀಂ ಅವರ ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಇದ್ದರೂ ಕೇವಲ ಪ್ರಾಸಿಕ್ಯೂಷನ್ ಕಥೆಯಾಧಾರದ ಮೇಲೆ ಜಾಮೀನು ನಿರಾಕರಿಸಲಾಗ್ತಿದೆ. ಸೆಪ್ಟೆಂಬರ್ 2ರಂದು ಹೈಕೋರ್ಟ್ ಜಾಮೀನು ನಿರಾಕರಿಸಿದ ನಂತರ ತಸ್ಲೀಂ ತಮ್ಮ ಪತ್ನಿಗೆ ಈಗ ನೀನೇ ಮಕ್ಕಳನ್ನ ನೋಡ್ಕೊಳ್ಬೇಕು ಅಂತ ಹೇಳಿದಾಗ ಅವರ ಧ್ವನಿಯಲ್ಲಿನ ನಡುಕ ಒಬ್ಬ ಹೋರಾಟಗಾರನ ಆತ್ಮವಿಶ್ವಾಸವನ್ನ ವ್ಯವಸ್ಥೆ ಹೇಗೆ ದಮನಿಸಿದೆ ಅನ್ನೋದಕ್ಕೆ ಸಾಕ್ಷಿ. ಬಾತಿಲ್ ಅಂದ್ರೆ ಅಧರ್ಮ ಅಥವಾ ಸುಳ್ಳು ಎಷ್ಟೇ ಉಕ್ಕೇರಿದ್ರೂ ಹಕ್ ಅಂದ್ರೆ ಸತ್ಯ ಯಾವಾಗಲೂ ಅದಕ್ಕಿಂತ ಮೇಲಿರುತ್ತೆ ಅಂತ ತಸ್ಲೀಂ ಅಹಮದ್ ಅವರು ತಮ್ಮ ಪತ್ರದಲ್ಲಿ ಬರೆದ ಸಾಲು ಅತ್ಯಂತ ಶಕ್ತಿಯುತವಾಗಿದೆ. ಈ ನಂಬಿಕೆಯೇ ಅವರನ್ನ ಮತ್ತು ಅವರ ಕುಟುಂಬವನ್ನ ಇನ್ನೂ ಬದುಕಿಸಿದೆ. ಅವರ ಮಗಳು ಸಾರಾ ತಂದೆಗೆ ನ್ಯಾಯ ಕೊಡಿಸಲು ತಾನೂ ಮುಂದೊಂದು ದಿನ ನ್ಯಾಯಾಧೀಶಳಾಗ್ತೀನಿ ಅಂತ ಕನಸು ಕಾಣ್ತಿದ್ದಾಳೆ. ಇದು ವ್ಯವಸ್ಥೆಯ ಮೇಲಿನ ನಂಬಿಕೆನೋ ಅಥವಾ ವ್ಯವಸ್ಥೆಯ ವೈಫಲ್ಯಕ್ಕೆ ಮಗು ನೀಡ್ತಿರುವ ಉತ್ತರನೋ? ಆದರೆ ವಾಸ್ತವ ಕಹಿಯಾಗಿದೆ. ಸರ್ಕಾರ ಮತ್ತು ನ್ಯಾಯಾಂಗ ವ್ಯವಸ್ಥೆಗಳು ತಸ್ಲೀಂ ಅಹಮದ್ ಅವರಂತಹ ಸಾವಿರಾರು ಅಮಾಯಕರ ಜೀವನದೊಂದಿಗೆ ಚೆಲ್ಲಾಟವಾಡ್ತಿವೆ. ವಿಚಾರಣೆ ಇಲ್ಲದ ಬಂಧನ ಮಾನವ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆ. ಸಮಾಜವಾಗಿ ನಾವಿಂತಹ ಅನ್ಯಾಯಗಳ ವಿರುದ್ಧ ದನಿ ಎತ್ತದೇ ಇದ್ರೆ ಇನ್ನೂ ಎಲ್ಲಿವರೆಗೆ ಕಾಯಬೇಕು ಎಂಬ ತಸ್ಲೀಂ ಅವರ ಪ್ರಶ್ನೆಗೆ ಎಂದಿಗೂ ಇಲ್ಲ ಎಂಬ ಭಯಾನಕ ಉತ್ತರ ಸಿಗುವ ಅಪಾಯವಿದೆ. ನ್ಯಾಯ ವಿಳಂಬವಾದ್ರೆ ನ್ಯಾಯ ನಿರಾಕರಿಸಿದಂತೆ ಅಂತ ಹೇಳ್ತಾರೆ.
ಆದರೆ ಇಲ್ಲಿ ನ್ಯಾಯಾಂಗ ಪ್ರಕ್ರಿಯೆನೇ ಒಂದು ಅಸ್ತ್ರವಾಗಿ ಪರಿವರ್ತನೆ ಆಗಿರೋದು ಭಾರತದ ಪ್ರಜಾಪ್ರಭುತ್ವಕ್ಕೆ ಶೋಭೆ ತರುವುದಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.